ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಶನಿವಾರದ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಹೌಸ್ ವೈಫ್ ಅಂದಮೇಲೆ ಮಾರ್ನಿಂಗ್ ರೊಟೀನ್ ಸೇಮ್ ಎಲ್ರದ್ದು ಒಂದೇ ಥರ ಇರುತ್ತೆ ಅಲ್ವಾ? ನಂದು ಕೂಡ ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಹೊಸಲನ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಚೆ ರಂಗೋಲಿ ಬಿಟ್ಕೊಂಬೇಡ ಅಂತ ಹೇಳ್ಬಿಟ್ಟು. ಇನ್ನು ನಾನು ಎದ್ದೇಳಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು ಇವತ್ತು. ಯೂಶಲಿ ನಾನು 5:30ಗೆಲ್ಲ ಎದ್ಬಿಡ್ತೀನಿ. ಬಟ್ ಇವತ್ತು ಸಾಟರ್ಡೆ ಅಲ್ವಾ, ಹಸ್ಬೆಂಡ್ಗೆ ಎವ್ರಿ ಸ್ಯಾಟರ್ಡೆ ಲೀವ್ ಇರುತ್ತೆ. ಆ್ಯಂಡ್ ಚಾರ್ವಿಕಾಗಿ ಮಾತ್ರ ಸ್ಕೂಲ್ ಇರುತ್ತೆ. ಸೊ ಹಂಗಾಗಿ ಅವ್ನಿಗೂ ಹಾಫ್ ಡೇ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನನಗೆ 1 ವರ್ಷದ ಮಗು ಇದೆ. ಸೊ ಹಂಗಾಗಿ ನೈಟ್ ಸ್ವಲ್ಪ ನಿದ್ದೆ ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇವತ್ತು ಲೇಟಾಗಿ ಎದ್ಬಿಟ್ಟು ಇನ್ನು ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೆ. ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ಹಾಕಿದ್ದೀನಿ. ಸರಿ, ಅದಕ್ಕೆ ನೀರು ಹಾಕ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನೀರನ್ನ ಹಿಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಪ್ಯಾಸೇಜ್ ಜಾಗ ಸ್ವಲ್ಪ ಕಡಿಮೆನೇ ಇರೋದು, ಜಾಸ್ತಿ ಏನಿಲ್ಲ. ಅದರಲ್ಲೂ ಅವ್ರು ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಇಷ್ಟೇ, ನಾನು ಇವಾಗ ಏನು ಕ್ಲೀನ್ ಮಾಡ್ಕೊಂಡಿದ್ದೀನೋ ಅಷ್ಟು ಮಾತ್ರ ನಮ್ಗೆ ಜಾಗ ಇರೋದು. ಸೊ ಹಂಗಾಗಿ ನಾನು ಅಷ್ಟರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಇಟ್ಕೊಂಡು ಅದಕ್ಕೆಲ್ಲ ನೀರು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದರಿಂದ ಬೆಳಿಗ್ಗೆನೇ ಎದ್ದು ಅದ್ರ ಜೊತೆ ಒಂಥರ ಕೂತ್ಕೊಂಡ್ರೆ ಆ ತಂಪಾದ ಗಾಳಿ ಮತ್ತು ಆ ಪಾಸಿಟಿವ್ ವೈಬ್ ಅನ್ನೋದು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪನೇ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ರಂಗೋಲಿ ಬಿಟ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊತೀನಿ. ಸೊ ಯೂಶ್ವಲಿ ಡೈಲಿ ಹಾಕ್ಕೊತೀನಿ, ಒಂದೊಂದು ಸಲ ಆಗೋಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಯಾವಾಗಾಗುತ್ತೋ ಆವಾಗ ಈ ಥರ ಸಿಂಪಲ್ ರಂಗೋಲಿನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊತೀನಿ. ಹೌಸ್ ವೈಫ್ ಅಂದಿದ ತಕ್ಷಣ ಬೆಳಿಗ್ಗೆ ಎಲ್ರಿಗೂ ಒಂಥರ ಕಷ್ಟ ಅಂತಲೇ ಅನಿಸುತ್ತೆ. ಕಷ್ಟಪಟ್ಟರು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಬೆಳಿಗ್ಗೆ ಎದ್ದಾಗಿಂದ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ, ಹಸ್ಬೆಂಡ್ ಆಫೀಸ್ಗೆ ಹೋಗೋವರೆಗೂ ತುಂಬಾ ಕಷ್ಟ ಆಗ್ತಿರುತ್ತೆ. ಅಂದರೆ ಏನು ಅಂತಂದರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡು, ಮಕ್ಕಳಿಗೆ ಒಂದು ಕಡೆ ರೆಡಿ ಮಾಡು, ಇನ್ನೊಂದು ಕಡೆ ಅಡುಗೆ ಮಾಡು. ಸೊ ಇದೇ ಥರ ಇರುತ್ತೆ ಅಲ್ವಾ, ತುಂಬ ಒದ್ದಾಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಬೇಗ ಎದ್ದು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಕೂಡ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ. ಹಾಗೆ ಸ್ಟ್ರೆಸ್ ಫ್ರೀಯಾಗೂ ಕೂಡ ಇರ್ತೀವಿ. ಇನ್ನು ಇಲ್ಲಿ ನಾನು ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದಾದಮೇಲೆ ಯಾವುದಾದ್ರೂ ಒಂದು ಡಿವೋಷ್ನಲ್ ಸಾಂಗ್ನ ಇಟ್ಕೊಂಡು ಕೇಳ್ಕೊತೀನಿ. ಸೊ ನಂಗೆ ಅದೇನೋ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ಹಂಗಾಗಿ ಈ ಟಿ ವಿ ಆನ್ ಮಾಡಿಬಿಟ್ಟು ಅದು ಇದು ನೋಡೋ ಬದಲು ಅಥವಾ ಫೋನ್ ನೋಡೋ ಬದಲು ಈ ಥರ ಯಾವುದಾದ್ರೂ ಡಿವೋಷ್ನಲ್ ಸಾಂಗ್ಸ್ ಇಟ್ಕೊಂಡ್ರೆ ಆದಷ್ಟು ನಮ್ಮ ಮನೆ ಮತ್ತು ನಮ್ಮ ಮೈಂಡು ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಇಲ್ಲಿ ಜೀರಿಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಜೀರಿಗೆನ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ಕುಡಿತೀನಿ. ಟೀ ಕಾಫಿ ನಾನೇನು ಜಾಸ್ತಿ ಕುಡಿಯೋದಿಲ್ಲ. ಈಗ ನೋಡಿ, ಹೌಸ್ ವೈಫ್ ಅಂದಿದ ತಕ್ಷಣ ಎದ್ದಿದ ತಕ್ಷಣ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಕ್ಕಳಿಗೂ ಟೈಮ್ ಕೊಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಮಕ್ಕಳು ಫ್ಯಾಮ್ಲಿ ಅಂತಲೇ ಒದ್ದಾಡ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಸೊ ಈ ಥರ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದ್ರಿಂದ ನಮ್ಮ ಮೈಂಡು ಆದಷ್ಟು ಸ್ವಲ್ಪ ರಿಲೀಫ್ ಆಗಿರುತ್ತೆ ಮತ್ತು ಸ್ಟ್ರೆಸ್ ಫ್ರೀ ಆಗಿರ್ತೀವಿ, ತುಂಬ ಕಾಮ್ ಆಗಿರ್ತೀವಿ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಇನ್ನು ಇಲ್ಲಿ ಪೊಂಗಲ್ ಮಾಡ್ಕೊಬೇಡ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪೊಂಗಲ್ಗೆ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡಿಕೊಂಡು ಇಲ್ಲಿ 1 ಕಪ್ ಆಗೋಷ್ಟು, ಅಂದರೆ 1 ಗ್ಲಾಸ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹಾಗೆ 1.5 ಗ್ಲಾಸ್ ಆಗೋಷ್ಟು ಸೋನಾ ಮಸೂರಿ ರೈಸ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸ್ಕೋಬೋದು. ನಾನಿಲ್ಲಿ ಎಣ್ಣೆ ಬಳಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ. ಸೊ ಹಂಗಾಗಿ ನೀವು ಬೇಕು ಅಂತಂದರೆ ತುಪ್ಪ ಬಳಸ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿರೋಂಥ ಶುಂಠಿನ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಗೆ ಸ್ವಲ್ಪ ಅಕ್ಕಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಹಂತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನು ಯಾವ ಗ್ಲಾಸಲ್ಲಿ ನೀರು ಅಕ್ಕಿ ತಗೊಂಡಿದ್ನೋ ಆ ಗ್ಲಾಸಲ್ಲಿ ಒಂದು 7 ಗ್ಲಾಸ್ ಆಗೋಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಸಖತ್ ಟೇಸ್ಟಿಯಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಖಾರ ಪೊಂಗಲ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇನ್ನು ಈ ಕಡೆ ಚಟ್ನಿಗೆ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಅದನ್ನು ಕೂಡ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಕೆಲವರು ಒಗ್ಗರಣೆ ಆ ಥರ ಹಾಕ್ಬಿಟ್ಟು ಹಾಕ್ತಾರೆ, ಬಟ್ ನಾನು ಎಲ್ಲನೂ ಕೂಡ ಕುಕ್ಕರಲ್ಲೇ ಒಂದೇ ಸಲ ಹಾಕಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದರೆ
ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ. ನಮ್ಮ ಮನೇಲಿ ಈ ಥರ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಇಲ್ಲಿ ನೋಡಿ ಚಟ್ನಿ ಮತ್ತು ಖಾರ ಪೊಂಗಲ್ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಇನ್ನು ನಮ್ಮ ಚಾರ್ವಿಕ್ಗಂತೂ ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ಖಾರ ಪೊಂಗಲ್ ಅಂತಂದರೆ ತುಂಬ ಇಷ್ಟ. ಅವ್ನು ನೋಡಿ ಹೇಳ್ತಾ ಇದ್ದಾನೆ ಸೂಪರಾಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ 8:30ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅವನು 8:15 ಇಲ್ಲ 8 ರೆಡಿ ಆಗಿಬಿಡ್ತಾನೆ. ಇಲ್ಲಿ ಅವನೇ ಶೂ ಹಾಕ್ಕೊತಾ ಇದ್ದಾನೆ ನೋಡಿ. ಸೊ ಮಕ್ಕಳಿಗೆ ಈ ಥರ ಸಣ್ಣ ಪುಟ್ಟ ಕೆಲಸನ ಹೇಳಲೇಬೇಕು. ಯಾಕೆ ಅಂತಂದರೆ ಮಕ್ಕಳು ಕಲಿಯೋದು ತುಂಬ ಇರುತ್ತೆ ಅಲ್ವಾ. ಸೊ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದರೆ ಅವರು ಒಂದೊಂದನ್ನೇ ಕಲಿತಾ ಹೋಗ್ತಾರೆ. ಸೊ ಈ ಥರ ಸಣ್ಣ ಪುಟ್ಟ ಹೇಳ್ಕೊಡೋದ್ರಿಂದ ಅದರಲ್ಲೇನು ಇದು ಅಂತ ಅನಿಸಲ್ಲ. ಇನ್ನು ಇಲ್ಲಿ ಹಂಗೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. 1-2 ಕಪ್ ಆಗೋಷ್ಟು ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಇದು ಬಿಳಿ ಅಲಸಂದೆ ಕಾಳು. ನೀವು ಬೇಕು ಅಂತಂದರೆ ಒಂಥರ ಬ್ರೌನ್ ಕಲರ್ ಅಲಸಂದೆ ಕಾಳು ಬರುತ್ತೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೋಬೋದು. ಮಧ್ಯಾಹ್ನದ ಊಟಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇದನ್ನು 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಸಾಫ್ಟ್ ಆಗೋವರೆಗೂ 1-2ರಿಂದ 3 ವಿಷಲ್ ಕೂಗಿಸ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಮಿಕ್ಸಿ ಜಾರ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರು, ಹಾಗೆ ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಇದು ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದಾದಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಕೂಡ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಸಾಲೆನ ಸೇರಿಸ್ಕೊಂಡು ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಮಸಾಲೆನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅಲಸಂದೆ ಕಾಳು, ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು, ಅಂದರೆ ನೀರು ಜಾಸ್ತಿ ಸೇರಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದು. ಆದಷ್ಟು ಸ್ವಲ್ಪ ಗಟ್ಟಿ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ವಿಷಲ್ ಇಲ್ಲ 2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಅಲಸಂದೆ ಕಾಳಿನ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ಇದನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಮತ್ತು ಚಪಾತಿ, ನೈಟ್ ಡಿನ್ನರ್ಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಸಾಂಬಾರು ಅಂತ ಹೇಳ್ಬೋದು. ಬೆಳಿಗ್ಗೆ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ನಮಗೇನು ಮಧ್ಯಾಹ್ನ ನೈಟು ಏನು ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ನು ಇಲ್ಲಿ ಹಂಗೇ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ನೈಟು ನನಗೆ ಪಾತ್ರೆ ತೊಳೆಯೋದಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸರಿ ಅದನ್ನೆಲ್ಲ ತೊಳ್ಕೊಂಬಿಟ್ಟು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಗೃಹಿಣಿಯರಿಗೆ ಹೆಂಗೆ ಅಂತ ಅಂದರೆ ಒಂಥರ ಕಿಚನ್ ಒಂಥರ ನಮ್ಮ ಹೃದಯ ಭಾಗ ಇದ್ದಂಗೆ. ಸೊ ಕಿಚನ್ ಒಂದು ಕಂಪ್ಲೀಟಾಗಿ ಕ್ಲೀನಾಗಿತ್ತು ಅಂತ ಅಂದರೆ ನಮಗೆ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತಿರತ್ತೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 3/4 ಭಾಗ ನಮಗೆ ಭಾರ ತೆಗ್ದಂಗಿರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಕಿಚನ್ ಈ ಥರ ನೀಟಾಗಿತ್ತು ಅಂತಂದರೆ. ಸೊ ನಾವೆಲ್ಲೇ ನೋಡ್ಬೋದು ಒಂಥರ ನೀಟಾಗಿರೋ ಪ್ಲೇಸು, ಒಂಥರ ಪಾಸಿಟಿವ್ ಆಗಿರೋ ವೈಬ್ನ ನೋಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಒಂದು ಮಾರ್ನಿಂಗ್ ರೊಟೀನು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.